ಮತ್ತೊಂದು ವಿಷಯ, ಯಲಹಂಕದಲ್ಗೆ ಪಾರ್ಕ್ ಅನ್ನೋದೇ ಇರ್ಲಿಲ್ರಿ. ಪಾರ್ಕ್ ಅಂದ್ರೆ ನಮ್ ಕಲ್ಪನೆ ಇದ್ದಿದ್ದು ಅವಾಗ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಎರಡೇ ನಮ್ಗೆ ಗೊತ್ತಿದ್ದು. ಆದ್ರೆ ಇವತ್ತು ಯಲಹಂಕದೊಳಗೇನೆ 55ಕ್ಕೂ ಹೆಚ್ಚಿನ ಪಾರ್ಕ್ಗಳು ನೋಡಿದ್ರೆ ಖುಷಿ ಆಗ್ತದೆ. ಅಂತ ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡಿ ಯಲಹಂಕ ನಗರವನ್ನ ನಮ್ಮೇನು ಕೆಂಪೇಗೌಡರು ಕನಸು ಕಂಡಿದ್ರು ಅಂತ ಕೆಂಪೇಗೌಡರ ನಾಡಿನೊಳಗೆ ಕೆಂಪೇಗೌಡರ ಬಗ್ಗೆ ಮಾತಾಡೋದಕ್ಕೆ ಸತೀಶ್ ನಿನ್ಗೇನು ಹಕ್ಕಿದೆ? ಕೆಂಪೇಗೌಡರ ಜಯಂತಿಯನ್ನ ಯಲಹಂಕದಲ್ಲಿ ಮೊದಲ ಬಾರಿಗೆ ಮಾಡಿದಂತವರು ನಮ್ಮ ಶಾಸಕರು. ನಮ್ಗಳನ್ನು ಸಹ ಎಲ್ಲ ಸೇರಿಸ್ಕೊಂಡು ಅದ್ದೂರಿಯಾಗಿ ಕೆಂಪೇಗೌಡರ ಜಯಂತಿಯನ್ನ ಮಾಡಿದಂತವ್ರು ನಮ್ಮ ಶಾಸಕರು. ಅವ್ರ ಬಗ್ಗೆ ಮಾತಾಡಿ ಈಗ ನಿನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸಂಸದರನ್ನ ಕರ್ಕೊಂಬಂದು ಇಲ್ಲಿ ನೀನು ಕೆಂಪೇಗೌಡರ ಹೆಸರಿನಲ್ಲಿ ಕಾಲ್ನಡಿಗೆ ಜಾಥಾ ಮಾಡ್ತೀನಿ ಅಂತ ಹೇಳ್ತೀಯಾ? ಯಾರು ಇದ್ದಾರೆ ನಿನ್ನಿಂದೆ? ಒಕ್ಕಲಿಗರು ಅಂತೇಳಿ ಹೇಳ್ಕೊತೀಯ. ನಾವು ಸಹ ಒಕ್ಕಲಿಗರಾಗಿದ್ದು ಯಲಹಂಕ ಕ್ಷೇತ್ರದ ಶಾಸಕರು ಸಹ ಒಕ್ಕಲಿಗರೇ. ನಿನಗೆ ಗೊತ್ತಿದ್ರೆ ಬಹುಶಃ ನಿನಗೆ ನಾಚಿಕೆ ಆಗ್ಬೇಕು. ನೀನು ಒಕ್ಕಲಿಗರ ಒಂದು ಮಹಾ ಸಂಸ್ಥಾನಕ್ಕೆ ನಿರ್ದೇಶಕ ಸ್ಥಾನಕ್ಕೆ ನಿಂತಿದ್ದೆ. ಅಲ್ಲಿ ಎಷ್ಟು ಉಪಜಾತಿಗಳಿದೆ ಅನ್ನೋದನ್ನ ನೋಡು. ನಮಗಿನ್ನ ಮುಂಚೆ ಶಾಸಕರು ಒಕ್ಕಲಿಗರ ಸಂಘದೊಳಗೆ ಮೆಂಬರ್ ಆಗಿದ್ರು. ನೀನ್ ಆಮೇಲೆ ಮೆಂಬರ್ ಆಗಿರಬಹುದು, ನಾವುಗಳು ಸಹ ಆಮೇಲೆ ಮೆಂಬರ್ ಆಗಿರುವಂತದ್ದು. ಇಂಥ ಸಂದರ್ಭದೊಳಗೆ ನೀನು ಇವತ್ತು ಕೆಂಪೇಗೌಡರ ಕಾಲ್ನಡಿಗೆ ಜಾಥಾ ಮಾಡ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳುವಂಥದ್ದು ನಿಜವಾಗ್ಲೂ ಸಹ ಖಂಡನೀಯ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಲಹಂಕ ಕ್ಷೇತ್ರದೊಳಗೆ ಆಧುನಿಕ ಕೆಂಪೇಗೌಡರು ಕಂಡಂತ ಕನಸನ್ನ ನನಸು ಮಾಡಕ್ಕೆ ಬಂದಿರುವಂತ ಶಾಸಕರೇ SR ವಿಶ್ವನಾಥ್ ಅವರು. ನಾನು ಮುಂದೆ ಇನ್ನೊಂದು ಸತಿ ಪತ್ರಿಕಾಗೋಷ್ಠಿಯನ್ನ ನಡೆದಾಗ ನಾನು ಇನ್ನೂ ಬಹಿರಂಗವಾಗಿ ನೀವು ಬೇಷರತ್ತಾಗಿ ಶಾಸಕರಲ್ಲಿ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಾನು ಅಲ್ಲಿ ಉಗ್ರವಾದಂತ ಹೇಳಿಕೆಗಳನ್ನ ಕೊಡಬೇಕಾಗ್ತದೆ. ನೀವು ಮಾಡಿರುವಂತದ್ದು ಏನೇನು ಅನ್ನೋಂಥದ್ದೆಲ್ಲ ಸಹ ಹೇಳ್ಬೇಕಾಗ್ತದೆ. ಸೊ ಇಷ್ಟನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಆದ್ರೆ ಒಂದು ಜ್ಞಾಪಕ ಇರಲಿ, ಒಕ್ಕಲಿಗ ಜನಾಂಗ ಯಲಹಂಕ ಕ್ಷೇತ್ರದಲ್ಲಿಗೆ ಶಾಸಕರ ಜೊತೆ ನಿಂತಿದೀವಿ. ನಾವೆಲ್ಲ ಸಹ ಒಕ್ಕಲಿಗರೇ. ನನ್ನೂರಿನಲ್ಲಿ ಮೆಜಾರಿಟಿ ಇರುವಂತದ್ದು ಒಕ್ಕಲಿಗರು. ನಾವೆಲ್ಲ ಸಹ ಅಣ್ಣ ತಮ್ಮಂದ ರೀತಿ ಇದ್ದೇವೆ. ಮೊದಲನೇ ಎಲೆಕ್ಷನ್ ಇಂದ ಹಿಡಿದು ಇದುವರೆಗೂ ಸಹ ಒಕ್ಕಲಿಗರನ್ನೇ ಗೆಲ್ಸ್ಕೊಂಡ್ ಬಂದಿದ್ದೇವೆ. ಇನ್ನೊಂದು ಜ್ಞಾಪಕ ಇರಲಿ, ಯಲಹಂಕ ಕ್ಷೇತ್ರದೊಳಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸಿದಂತ ಊರು ಅಂತಂದ್ರೆ ನಮ್ಮೂರು ಆವರಹಳ್ಳಿ. ಜ್ಞಾಪಕ ಇರಲಿ. ನನ್ಗೆ ಇನ್ನೊಂದು ಬಹಳ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ, ಮೊನ್ನೆ ನಡೆದಂತ ಮೊದಲನೇ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ದಿಬ್ಬೂರ್ ಜಯಣ್ಣನವರು ಒಂದು ಮಾತು ಹೇಳಿದ್ರು. ನಾನು ಸತೀಶ್ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದಾಗ ಅವ್ರು ಬೇಡ ನಿನ್ ಸಂಬಂಧಿ, ನನ್ಗೆ ಯಾವ ಸಂಬಂಧನೂ ಇಲ್ಲ, ನನಗೆ ಬೇಕಾಗಿರೋದು ವಿಶ್ವನಾಥ್ ಅವರ ಸಂಬಂಧ. ಸೊ ಹಾಗಾಗಿ ನನಗೂ ನಿನಗೂ ಯಾವುದೇ ರಕ್ತ ಸಂಬಂಧ ಏನು ಇಲ್ಲ. ನಮ್ಮನೆಯವರು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನನಗೆ ಬಹಳ ಇದು ಅಂತಂದ್ರೆ, ಸತೀಶ್ನ ಭಾರತೀಯ ಜನತಾ ಪಾರ್ಟಿಗೆ ಸೇರಿಸಿದಾಗ ಮೊದಲ ಬಾರಿಗೆ ವಿರೋಧ ಮಾಡಿದ್ದು ನನಗಿನ ಮುಂಚೆ ನನ್ನ ಹೆಂಡತಿ ಅನ್ನೋಂಥದ್ದನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೆ.